ಇದು ನೋಡ್ರಿ ಸ್ವಿಚ್ ಆನಲ್ಲಿ ಇತ್ತಾ, ಲೈಟು ಆಫ್ ಆಗೈತೆ. ಈಗ ನೋಡಿ ಆಫ್ ಮಾಡ್ತೀನಿ, ಇವಾಗ ಆನ್ ಆಗುತ್ತೆ. ಇದೇ ಬ್ಯಾಚುಲರ್ ಒಂದು ಜುಗಾಡ್. ಎಲ್ಲನೂ ಇದೇ ಥರ ಜುಗಾಡ್ಗಳೇ ಇರುತ್ತೆ. ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಇವತ್ತಿಂದ ವಿಷಯ ಏನಪ್ಪ ಅಂದರೆ ಏನೂ ಇಲ್ಲ, ರೂಮಲ್ಲಿ ಸುಮ್ಮನೆ ಇದ್ದೆ, ಬೇಜಾರಾಗ್ತಿತ್ತು, ಏನೂ ಕೆಲಸನೂ ಇರಲಿಲ್ಲ. ಟೈಮ್ 4 ಗಂಟೆ, ಊಟ ಮಾಡಿಲ್ಲ ಇನ್ನು. ಸೊ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೆಚ್ಕೊಂತಿದ್ದೆ. ಹಂಗೆ ಒಂದು ಯಾಕೋ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿನಿ. ಇದೇ ನಮ್ಮ ಬ್ಯಾಚುಲರ್ ಕಿಚನ್. ರೆಡಿ ಮಾಡ್ಕೊತಿದ್ದೆ. ಹೆಂಗೆ ಮಾಡೋದು ಅಂತ ಬರಲ್ಲ ನಮಗೆ, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಬೆಳ್ಳುಳ್ಳಿನೂ ಬಿಡಿಸ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಇದು ಟೊಮೊಟೊ, ನಿಂಬೆಹಣ್ಣು ಇರಲಿಲ್ಲ, ಟೊಮೊಟೊ ಹೆಚ್ಕೊಳ್ಳೋಣ ಅಂತ ಅದಕ್ಕೆ ಹೆಚ್ಕೊತಿದ್ದೆ. ಎಲ್ಲದನ್ನು ತಂದು ಇಟ್ಟಿದ್ದೀನಿ ಅಡುಗೆ ಮನೆ ಒಳಗಡೆ. ಒಲೆ ಹಚ್ಚೋಣ ಬನ್ನಿ. ಕಡಲೆ ಬೀಜ ನಮ್ಮ ಕಡಲೆಬೇಳೆ ಕಡಲೆ ಬೀಜ ಜಾಸ್ತಿ ಇರಬೇಕು ತಿನ್ನೋಕ್ಕೆ. ಓಕೆ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟ್ ಇದನ್ನು ಮಾಡ್ಕೊಂಡಿರ್ತೀನಿ. ಸೊಪ್ಪು ಹಾಕಿದ್ದೀನಿ. ಇವಾಗ ಜೀರಿಗೆ ಸಾಸಿವೆ ಹಾಕಬೇಕು. ಫಸ್ಟ್ ಸಾಸಿವೆ ಹಾಕ್ತೀನಿ, ಆಮೇಲೆ ಸ್ವಲ್ಪ ಜೀರಿಗೆ, ಅಷ್ಟೈತೆ ಅನಿಸುತ್ತೆ. ಇಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಏನಪ್ಪ ಅಂದರೆ ಒತ್ತುಬಿಡುತ್ತೆ, ಗೊತ್ತೇ ಆಗಲ್ಲ ಸಡನ್ನಾಗಿ ಹೆಂಗೆ ಒತ್ತುತ್ತೆ ಅಂತಲೇ, ಆ ಥರ ಒತ್ತುಬಿಡುತ್ತೆ. ನಮಗೆ ಬೇರೆ ಸರಿಯಾಗಿ ಗೊತ್ತಾಗಲ್ಲ. ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀವಿ, ಆದರೂ ಅಲುಕ್ ಬುಲುಕ್ ಬ್ಯಾಚುಲರ್ಸ್ ಅಡುಗೆನೇ ನಮ್ಮದು. ಈ ಥರ ಆಗಿದೆ. ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಇವಾಗ. ಸಿಂಪಲ್ಲಾಗಿ 5 ನಿಮಿಷಕ್ಕೆ ಮಾಡ್ಬೋದು ಹೆಚ್ಚಿಬಿಟ್ಟು. ನಮಗೆ ಫೇವರೇಟ್ ಇರೋದ್ರಿಂದ ತಿನ್ನೋಕ್ಕೂ ಇಷ್ಟ ಆಗುತ್ತೆ, ಮಾಡೋದಕ್ಕೂ ಬೇಗ ಆಗುತ್ತೆ. ಸ್ವಲ್ಪ ಇದು ರೋಸ್ಟ್ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ.
ಇಲ್ಲಿಗೆ ರೋಸ್ಟ್ ಆಯಿತು. ಉಪ್ಪು ಅರಿಶಿನ ಪುಡಿ ಏನೂ ಹಾಕಿಲ್ಲ, ಲಾಸ್ಟಲ್ಲಿ ಹಾಕ್ತೀನಿ ಇದಕ್ಕೆ. ಇವಾಗ ಟೊಮೊಟೊ ಹಾಕ್ಕೊಂಬಿಡ್ತೀನಿ. ಟೊಮೊಟೊ ಹಾಕಿದ್ರೆ ಸ್ವಲ್ಪ ನೀರು ಥರ ಆಗುತ್ತೆ, ರೋಸ್ಟ್ ಆಗಿಬಿಡುತ್ತೆ ಅವಾಗ ಬೇಗ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಇಷ್ಟ ಹಾಕ್ತಾಯಿದ್ದೀನಿ ಉಪ್ಪು. ಏನು ಗೊತ್ತಾ, ಉಪ್ಪು ಖಾರ ಇವಾಗಲೂ ಕರೆಕ್ಟಾಗಿ ಹಾಕಕ್ಕೆ ಬರಲ್ಲ. ಇಲ್ಲ ಕಡಿಮೆ ಹಾಕಿರ್ತೀವಿ, ಇಲ್ಲ ಒಂಚೂರು ಲೈಟಾಗಿ ಜಾಸ್ತಿ ಹಾಕಿರ್ತೀವಿ. ಅದಕ್ಕೆ ಆದಷ್ಟು ಕಡಿಮೆ ಹಾಕೋಕ್ಕೆ ಟ್ರೈ ಮಾಡ್ತೀವಿ. 1-1.5 ಸ್ಪೂನ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. 2 ಸ್ಪೂನ್ ಹಾಕಿದರೆ ಒಂದೊಂದು ಸಲ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಅಷ್ಟು ಹಾಕಿಲ್ಲ. ಏನೇನು ಜುಗಾಡ್ ಮಾಡಿರ್ತೀವಿ ಅಂದರೆ, ಇದು ನೋಡ್ರಿ ಸ್ವಿಚ್ ಆನಲ್ಲಿ ಇತ್ತಾ, ಲೈಟು ಆಫ್ ಆಗೈತೆ. ಈಗ ನೋಡಿ ಆಫ್ ಮಾಡ್ತೀನಿ, ಇವಾಗ ಆನ್ ಆಗುತ್ತೆ. ಇದೇ ಬ್ಯಾಚುಲರ್ ಒಂದು ಜುಗಾಡ್. ಎಲ್ಲನೂ ಇದೇ ಥರ ಜುಗಾಡ್ಗಳೇ ಇರುತ್ತೆ. ಆಯಿತು, ನೀರು ಹಾಕ್ತೈತೆ. ಉಪ್ಪು ಹಾಕಿರೋದಕ್ಕೆ ಉಪ್ಪು ಹಾಕಿದ್ವಿ ಅಂದರೆ ಆಲ್ಮೋಸ್ಟ್ ಬೇಯಕ್ಕೆ ಸ್ಟಾರ್ಟ್ ಆಯಿತು ಅಂತಲೇ. ಇವಾಗ ಜೋರಾಗಿಟ್ಟರು ನಡೆಯುತ್ತೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಇವಾಗ. ಒಂದು ಸ್ಪೂನಷ್ಟು ಅರಿಶಿನ ಪುಡಿ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಲೈಟಾಗಿ ಹಾಕಬೇಕು. ಸ್ವಲ್ಪ ಸ್ಟ್ರಾಂಗ್ ಇದ್ರೂ ತಿಂತೀವಿ, ಏನು ತೊಂದರೆ ಇಲ್ಲ. ಬಿಟ್ಟು ಖಾರದ ಪುಡಿ ಸ್ವಲ್ಪ ಹಾಕಿದ್ರೆ ಇದೇ ಸುಗ್ತೈತೆ ಫುಲ್ಲು. ಅದಕ್ಕೆ ಏನು ಜುಗಾಡ್ ಮಾಡಬೇಕಂದ್ರೆ, ಇವಾಗ ನೀರು ಆನ್ ಮಾಡಿ ಈ ಥರ ಮಾಡಿದ್ರೆ ಕೊಳ್ಳಾಯಿತು. ಸಿಂಪಲ್. ಈ ಥರ ಕಲಿಸೋದು. ಏನು ನಮ್ಮಮ್ಮ ಅಂದರೆ 5 ನಿಮಿಷ ಆಗ್ಬೋದು ಅಷ್ಟೇ ಈಗ ಮಾಡೋಕ್ಕೆ. ಆಲ್ಮೋಸ್ಟ್ ರೆಡಿ ಆಯಿತು. ಸ್ವಲ್ಪ ಹೊತ್ತು ಬೇಯ್ದುಬಿಟ್ರೆ ಅಷ್ಟೊತ್ತಿಗೆ ಅನ್ನಕ್ಕೆ ಇಡ್ತೀನಿ. ಆಲ್ಮೋಸ್ಟ್ ರೆಡಿ ಆದಂಗೆ. ಲೈಟಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಬೇಯೋಕ್ಕೆ. ನಿಮ್ಮದು ಮಾಡೋ ಶೈಲಿ ಹೆಂಗೋ ಗೊತ್ತಿಲ್ಲ, ನಾವು ಮಾಡೋದು ಹಿಂಗೆ. ಅದಕ್ಕೆ ಹೇಳಿದ್ವಿ, ಇದನ್ನು ಮಾತ್ರ ಫಾಲೋ ಮಾಡಬೇಡ್ರಿ. ಹಂಗೂ ಟೇಸ್ಟ್ ಮಾಡಬೇಕು ಅಂತ ಇತ್ತು ಅಂದರೆ ಇದನ್ನು ಫಾಲೋ ಮಾಡಿಬಿಟ್ಟು ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ಹೆಂಗೆ ಬರುತ್ತೆ ಅಂತ ಹೇಳಿ. ಚಪಾತಿಗೆಲ್ಲ ಸಖತ್ತಾಗಿರುತ್ತೆ.
ಇಷ್ಟೇ, ಇದು ಬೇಯ್ತಾ ಇರುತ್ತೆ. ಸ್ವಲ್ಪ ರೈಸ್ಗೆ ಇಕ್ಕೋಣ ಬನ್ನಿ. ಈ ಥರ ಬೇಯ್ತೈತೆ. ಜಾಸ್ತಿ ಇಟ್ಟಿದ್ದೆ, ಸ್ವಲ್ಪ ಲೋ ಫ್ಲೇಮ್ಗೆ ಇಡ್ತೀನಿ ಇವಾಗ. ಅದೇನೇ ಹೇಳಿ ಹಿಂಗೇ ಇಡಬೇಕು ನಾವು, ಎಲ್ಲ ಬ್ಯಾಚುಲರ್ ರೂಲ್ಸ್ ಇದು. ಕುಕ್ಕರೆಲ್ಲ ರೆಡಿ ಇದೆ. ಒಂದು ಅರ್ಧ ಕಪ್ಪು ರೈಸ್ ಮಾಡೋಣ ಬನ್ನಿ. ಅರ್ಧ ಅಂದರೆ 3/4 ಕಪ್ ಹಾಕ್ತೀನಿ ಇದರಲ್ಲಿ. ವಾಶ್ ಮಾಡ್ಕೊಂಡು ಒಂದು ಲೋಟ ಇಟ್ಟರೆ ನೀಟಾಗಿ ಬರುತ್ತೆ ಇದರಲ್ಲಿ ರೈಸು. ಲೋಟಕ್ಕಿಂತ ಕಡಿಮೆ ಇಟ್ಟರೆ ಸ್ವಲ್ಪ ನೀರು ಥರ ಆಗುತ್ತೆ. ಬಟ್ ನಮ್ಮದು ಸಣ್ಣ ಕುಕ್ಕರ್ ಹಾಡಾಗೈತೆ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ರೈಸ್ ರೆಡಿ ಆಯಿತು. ಸ್ವಲ್ಪ ಹುಳಿ ಹಾಕ್ಕೊಂಡು ಈ ಚಿಪ್ಸ್ ತರಕ್ಕೆ ಹೋಗಿದ್ದೆ. ಹಂಗೆ ತಿನ್ನೋಕ್ಕೆ ಏನೋ ಒಂಥರ ಮಜಾನೇ ಬರಲ್ಲ. ಚಿಪ್ಸ್ ಇದ್ದರೆ ಒಂಚೂರು ಒಳ್ಳೇದಲ್ಲ, ಬಟ್ ಅಭ್ಯಾಸ ಏನು ಮಾಡೋಕ್ಕಲ್ಲ. ಇದು ರುಚಿ ಇರಲ್ವಲ್ಲ, ಅದಕ್ಕೆ ಇದು ಟೇಸ್ಟ್ ಬ್ಯಾಚ್ ಮಾಡೋದಕ್ಕೋಸ್ಕರ ಹಾಕ್ಕೊಳೋದು. ಇದು ಹಾಕ್ಕೊಂಡು ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ. ಓಪನ್ ಮಾಡಿದ ತಕ್ಷಣ ಇದನ್ನೊಂದು ಟೇಸ್ಟ್ ನೋಡಬೇಕು. ಒಳ್ಳೆಯದಲ್ಲ ಆದರೂ ತಿಂತೀವಿ. ಫ್ಯಾನ್ ಹಾಕಿದ್ದೀನಿ, ಚಿಪ್ಸ್ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಅಲ್ಟಿಮೇಟು ಸಖತ್. ವಿಡಿಯೋ ಇಷ್ಟ ಆದರೆ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Bye.